ಕಾವೇರಿ ಕೊಳ್ಳದಲ್ಲಿ ಮುಂಗಾರು ಕೈಕೊಟ್ಟಿದೆ. ಹಾಗಾಗಿ ಜೀವನದಿ ಕಾವೇರಿ ಬತ್ತಿ ಹೋಗಿದೆ. ನಿರೀಕ್ಷೆಯಂತೆ ಮುಂಗಾರು ಮಳೆ ಆಗ್ತಾ ಇಲ್ಲ. ಕಾವೇರಿ ನದಿಯ ಒಡಲು ಬರಿದಾಗಿದೆ. ಸಂಪೂರ್ಣವಾಗಿ ಕ್ಷೀಣಿಸಿದ ನದಿ ಹರಿಯುವಿಕೆ. ಕೆಆರ್ಎಸ್ನತ್ತ ಹರಿಯುತ್ತಿಲ್ಲ ಕಾವೇರಿ ನೀರು. ಕಳೆದ ವರ್ಷ ನದಿಯಲ್ಲಿ 15 ಅಡಿಗೂ ಅಧಿಕ ನೀರಿತ್ತು. ಈ ವರ್ಷ 1 ಅಡಿಗೆ ನೀರು ಸೀಮಿತವಾಗಿದೆ. ಕುಡಿಯುವ ನೀರು, ಕೃಷಿಗೆ ನೀರಿಲ್ಲದೆ ಪರದಾಡ್ತಿದ್ದಾರೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ಕಿಚ್ಚು ಉಲ್ಬಣವಾಗುವ ಆತಂಕ ಮನೆ ಮಾಡಿದೆ. ಈಗಾಗಲೇ ಕೃಷಿ Hotel Management with AI. Join IIHM, International Institute of Hotel Management. ನಾವು ನೀರು ಕೊಡುವುದಿಲ್ಲ ಅಂತ ಹೇಳಿದೆ ಜಿಲ್ಲಾಡಳಿತ. ಕುಡಿಯೋದಕ್ಕೆ ಮಾತ್ರ ನೀರನ್ನು ಇನ್ಮೇಲೆ ಉಪಯೋಗಿಸಲಾಗುತ್ತೆ ಅಥವಾ ರಿಲೀಸ್ ಮಾಡಲಾಗುತ್ತೆ. ಕೃಷಿ ಚಟುವಟಿಕೆಗಳಿಗೆ ಯಾರೂ ಕೂಡ ಕಾವೇರಿ ನೀರನ್ನು ನಂಬಿಕೊಳ್ಬೇಡಿ ಅಂತ ಹೇಳಿ ಆಯಾ ಚೌಕಟ್ಟಿನ ಪ್ರದೇಶಗಳಿಗೆ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಮುಂಗಾರು ಮಳೆ ಚುರುಕು ಪಡೆಯದ ಹಿನ್ನೆಲೆಯಲ್ಲಿ ಕಾವೇರಿ ಒಡಲು ಬರಿದಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಈ ಬಾರಿ 60% ಮಳೆ ಕೊರತೆ ಇದೆ ಎಂಬ ಒಂದು ಹವಾಮಾನ ವರದಿ ಏನಿದೆ, ಇದು ನಿಜಕ್ಕೂ ಆತಂಕ ತಂದಿರುವಂಥದ್ದು. ಇನ್ನು ಕೊಡಗು ಜಿಲ್ಲೆ ಅಂದರೆ ಈ ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಕೊಡಗು ಜಿಲ್ಲೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾನಿವತ್ತು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ನಾವಿವಾಗ ಕೊಡಗು ಮತ್ತು ಮೈಸೂರು ಗಡಿಯಲ್ಲಿರುವಂತಹ ಕೊಪ್ಪ ಸೇತುವೆ ಬಳಿ ಇದ್ದೇವೆ. ಇಲ್ಲಿ ಈ ಕಾವೇರಿ ನದಿ ಹರಿಯುತ್ತೆ. ಸಾಮಾನ್ಯವಾಗಿ ಈ ಜೂನ್ 3ನೇ ವಾರದಲ್ಲಿ ನಾವು ಈ ನಿಂತ ಸ್ಥಳ ಏನಿದೆ ಅಂದರೆ ನಾವೀಗ ಅಕ್ಷರಶಃ ನದಿಯ ಒಡಲಲ್ಲಿ ನಿಂತಿದ್ದೇವೆ. ನದಿಯ ಒಡಲನ್ನು ನೋಡಿದರೆ ಬೇರೆ ಕಲ್ಲುಗಳಷ್ಟೇ ನಮಗೆ ಕಾಣ್ತಾ ಇದೆ. ಒಂದು ಅಡಿ ನೀರಷ್ಟೇ ನಮಗೆ ಹರಿತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಂದರೆ ನದಿ ಸಂಪೂರ್ಣ ಬರಡಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಜೂನ್ ತಿಂಗಳಲ್ಲಿ ಈ ಥರದ ಪರಿಸ್ಥಿತಿ ನಾವು ನೋಡಿದ್ದು ಯಾವತ್ತೂ ಕೂಡ ಇಲ್ಲ. ಯಾಕಂತಂದರೆ ಜೂನ್ ಧಾರಾಕಾರ ಮಳೆ ಬರುವಂತಹ ಒಂದು ಸಮಯ. ಈ ಸಮಯದಲ್ಲಿ ಇಲ್ಲಿ ಈ ನದಿ ಕನಿಷ್ಠ ಏನಿಲ್ಲ ಅಂದರೂ ಒಂದು 10-15 ಅಡಿಗೂ ಜಾಸ್ತಿ ನೀರಿರುತ್ತೆ. ಅಂದರೆ ಬಹುತೇಕ ಸೇತುವೆ ಮಟ್ಟಕ್ಕೆ ನದಿ ಹರಿಯುತ್ತೆ. ಇಲ್ಲಿ ಕೂಡ ಆ ನದಿಯ ನೀರಿನ ಮಟ್ಟವನ್ನು ಅಳೆಯುವಂತಹ ಒಂದು ಮಾಪಕ ಕೂಡ ಇದೆ. ಆ ಮಾಪದ ಪ್ರಕಾರ ನೋಡಿದರೆ ಇವಾಗ ತಳಮಟ್ಟದಲ್ಲಿ ಅಂದರೆ 0 ಏನೂ ಇಲ್ಲ, ನೀರು ಇಲ್ಲವೇ ಇಲ್ಲ. ಈಗ ಮಾಮೂಲಿ ವಾಡಿಕೆ ಮಳೆ ಬಂದಿದ್ದರೂ ಕನಿಷ್ಠ 5 ಮೀಟ್ರ್ ಅಂದರೆ ಏನಿಲ್ಲ ಅಂದರೂ ಒಂದು 15 ಅಡಿಗೂ ಅಧಿಕ ನೀರು ಇಲ್ಲಿ ಇರಬೇಕಾಗಿತ್ತು. ಆದರೆ ನೀರು ಅನ್ನೋದು ಇಲ್ಲವೇ ಇಲ್ಲ. ಈ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುವಂತಹ ಈ ಕಾವೇರಿ ನದಿ ತಮಿಳುನಾಡಿನ ಪಂಪುಹಾರವರೆಗೆ ಹರಿಯುತ್ತೆ. ಇಷ್ಟು ಈ ಕಾವೇರಿ ಕೊಳ್ಳದಲ್ಲಿ ಏನಿದೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಕುಡಿಯುವ ನೀರಿಗೆ ಗಂಭೀರ ಸಮಸ್ಯೆ ಆಗುತ್ತೆ. ಯಾಕಂತಂದರೆ ಈಗ ನಮ್ಮ ಕೊಡಗು, ಕುಶಾಲನಗರ, ಮೈಸೂರು, ಮಂಡ್ಯ ಹಾಗೆ ಬೆಂಗಳೂರು ಈ ಎಲ್ಲ ಪ್ರದೇಶಗಳು ಕೂಡ ನೆಚ್ಕೊಂಡಿರೋದೇ ಈ ಕಾವೇರಿ ನದಿ ನೀರನ್ನು. ಆದರೆ ಕಾವೇರಿ ನದಿಯಲ್ಲಿ ನೀರಿಲ್ಲ ಅಂತಂದರೆ ಅಂದರೆ ಈ ಜೂನ್ ಜುಲೈಯಲ್ಲಿ ಮಳೆ ಬರಲಿಲ್ಲ ಅಂದರೆ ಕಾವೇರಿ ನದಿ ತುಂಬಲ್ಲ. ಕಾವೇರಿ ನದಿ ತುಂಬಲ್ಲ ಅಂತಂದರೆ ಈ ಮಂಡ್ಯದಲ್ಲಿರುವಂತಹ KRS ಜಲಾಶಯ ಕೂಡ ತುಂಬಲ್ಲ. ಅದೇ ರೀತಿ ನಮ್ಮ ಕೊಡಗಿನಲ್ಲಿರುವಂತಹ ಹಾರಂಗಿ ಜಲಾಶಯ ಕೂಡ ತುಂಬಲ್ಲ. ಈ ಕೊಡಗು ಜಿಲ್ಲೆ ಅಥವಾ ಈ ಮಲೆನಾಡು ಪ್ರದೇಶದಲ್ಲಿ ಉತ್ತಮ ಮಳೆ ಆದರೆ ಮಾತ್ರ ಈ ರಾಜ್ಯದ ಎಲ್ಲ ಕಡೆ ಜಲ, ನೆಲ ಎಲ್ಲವೂ ಕೂಡ ಪ್ರಕೃತಿ, ಕೃಷಿ ಎಲ್ಲವೂ ಕೂಡ ಸಮೃದ್ಧಿ ಆಗಿರುವಂಥದ್ದು. ಆದರೆ ಈ ಬಾರಿ 60% ಮಳೆ ಕೊರತೆ ಆಗಿರೋದ್ರಿಂದ ಸಹಜವಾಗಿಯೇ ಇವಾಗ ಒಂದು ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.